ತಾವೆಲ್ಲರೂ ಜೀವ ಆಸ್ಪತ್ರೆಯ ಸಮಾರಂಭದಲ್ಲಿ ಕೂಡಿದೆ. ಹೆಸರೇ ಭಾಳ ಚೆನ್ನಾಗಿದೆ, ಜೀವ. ಕಷ್ಟದಿಂದ ಬಂದಿರತಕ್ಕಂಥ ರೋಗಿಗಳಿಗೆ ಮರುಜೀವನ ಕೊಡ್ತಕ್ಕಂಥ ಕೆಲಸ ಇವತ್ತು ಜೀವ ಆಸ್ಪತ್ರೆ ಮಾಡ್ತಾಯಿದೆ. ಯಾಕಂದರೆ ಡಾಕ್ಟ್ರುಗಳನ್ನು ದೇವರಂತ ನೋಡ್ತೀವಿ, ಅಂಥ ಡಾಕ್ಟ್ರುಗಳು ಇವತ್ತು ಈ ಆಸ್ಪತ್ರೆ ಒಳಗೆ ತಮ್ಮದಾಗಿರ್ತಕ್ಕಂಥ ಸೇವೆಯಲ್ಲಿ ತೊಡಗಿ ಆಸ್ಪತ್ರೆಯನ್ನು ಭಾಳಷ್ಟು ಉತ್ತಮ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಈಗಾಗಲೇ ಬಹುತೇಕ ಒಂದೇ ವರ್ಷದೊಳಗೆ ಆಸ್ಪತ್ರೆ ಹೆಸರು ಎಲ್ಲ ಕಡೆ ಪ್ರಸಿದ್ಧದಲ್ಲಿದೆ. ಯಾಕಂದ್ರೆ ಭಾಳಷ್ಟು ಜನ ದುಡ್ಡು ನೋಡೋಂಗಿಲ್ಲ, ಏನು ಟ್ರೀಟ್ಮೆಂಟ್ ಅದ, ಟ್ರೀಟ್ಮೆಂಟ್ ಹೆಂಗೆ ಕೊಡ್ತಾರ, ಅಲ್ಲಿರ್ತಕ್ಕಂಥ ಡಾಕ್ಟ್ರ್ ಹೆಂಗೆ ಅದಾರ ವಿಚಾರ ಮಾಡಿ ಆಸ್ಪತ್ರೆ ಬರ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸ ಈ ಆಸ್ಪತ್ರೆ ಏನಾಗಿದೆ ಅಂದ್ರೆ ಹೆಸರು ಮತ್ತು ಕೀರ್ತಿ ಆಸ್ಪತ್ರೆಯ ಹೆಸರು ಬೆನ್ನತ್ತಿ ಬರ್ತಾಯಿದೆ. ಒಬ್ಬ ಅಪರ ಹೇಳಿದ ಕಥೆ ಹೇಳ್ತಾನೆ. ಈಗ ಒಬ್ಬ ಡಾಕ್ಟ್ರು ಮುಂಬೈನ ನಿತಿನ್ ಮಾಂಡ್ಗೆ ಅಂತೇಳಿ, ನಿತಿನ್ ಮಾಂಡ್ಗೆ ಡಾಕ್ಟ್ರ್ ಅವರು ದೇವರನ್ನು ನಂಬ್ತಿರ್ಲಿಲ್ಲ, ದೇವ್ರಿಲ್ಲ ಅಂತಿದ್ರು. ಅವರು ದೇವ್ರಂತ ಯಾರೇ ಪೂಜೆ ಮಾಡ್ತಾರೋ ಅವ್ರ ಮೇಲೆ ಭಾಳ ಸಿಟ್ಟಿಗೆ ಬರ್ತಾರೋ. ಮಾಂಡ್ಗೆ ಅಂತೇಳಿ ಡಾಕ್ಟ್ರು ಮಾಂಡ್ಗೆ ಅಂತೇಳಿ ಮುಂಬೈದು. ಆ ಸಮಯದೊಳಗೆ ಒಬ್ಬಕ್ಕೆ ಮಗುವಿಗೆ, ಒಂದು ಕೂಸಿಗೆ ಹಾರ್ಟ್ ಒಳಗೆ ಹೋಲಿತ್ತು. ಆ ಹೆಣ್ಣು ಮಗಳು ಆಸ್ತಿ ಮಾರ್ಕೊಂಡು, ಹೊಲ ಮಾರ್ಕೊಂಡು, ಮನೆ ಮಾರ್ಕೊಂಡು ಎಲ್ಲ ಆಸ್ಪತ್ರೆ ತಿರುಗಾಡಿ ಯಾರೋ ಹೇಳಿದ್ರು, ನಿನ್ನ ಮಗುವಿಗೆ ಯಾವ ಡಾಕ್ಟ್ರು ಒಳ್ಳೇದು ಮಾಡೋಂಗಿಲ್ಲ, ಯಾರ ಕಡೆ ಕೆಲಸ ಆಗಂಗಿಲ್ಲ, ಮುಂಬೈಗೆ ಒಬ್ಬ ಡಾಕ್ಟ್ರ್ ಅದರ, ಡಾಕ್ಟ್ರ್ ಮಾಂಡ್ಗೆ ಅಂತ, ಅವ್ರು ಮಾಡಿದ್ರೆ ಮಾಡ್ಬೋದು ಅಂತ ಹೇಳಿದ್ರು. ಅವ್ರು ನಿನ್ನ ಮಗುವಿಗೆ ಟ್ರೀಟ್ಮೆಂಟ್ ಮುಂಬೈನ ಮಾಂಡ್ಗೆ ಡಾಕ್ಟ್ರು ಮಾಡಿದ್ರೆ ಮಾಡ್ಬೋದು. ಹಾಗಂದಾಗ ಕಾಯ್ತಾ ಕೂತಿದ್ರು ಹೆಣ್ಮಗಳು. ಆ ಡಾಕ್ಟರ್ ಸಾಹೇಬರಿಗೆ ಭಾರತ ರತ್ನ ಪ್ರಶಸ್ತಿ ಬಂದಿತ್ತು. ಮುಂಬೈಗೆ ಲೆಟ್ರ್ ಬಂತು, ಅವ್ರು ಹೋಗಲು ತಯಾರಾದಾಗ ವಿಮಾನ ಮುಖಾಂತರ ಹೋಗ್ಬೇಕಾಗಿತ್ತು, ವಿಮಾನ ಬರಲಿಲ್ಲ. ರೈಲ್ವೆಗೆ ಹೋಗ್ಬೇಕಾಗಿತ್ತು, ರೈಲ್ವೆ ಕೂಡ ಹೋಗಲಿಲ್ಲ. ಕಡೆಗೆ ರೋಡ್ ಕಾರ್ ತೊಗೊಂಡು ಹೋಗ್ಬೇಕಾದಾಗ ದಾರಿಯಲ್ಲಿ ಮಳೆ ಬಂದು ಗಾಳಿ ಬೀಸಿ ಗಿಡ ಉರ್ಕೊಂಡ್ತಿದ್ದು, ರೋಡ್ ಕೂಡ ಬಂದಾಯಿತು. ರಾತ್ರಿ 1 ಗಂಟೆ 2 ಗಂಟೆ ಸಮಯ ಧಾರಾಕಾರ ಮಳೆ ಸುರಿತಿತ್ತು. ಅಂತ ಒಂದು ಟೈಮ್ನೊಳಗೆ ಅವರಿಗೆ ಚಹಾ ಬೇಕಾಯಿತು. ಗುಡಿಸಲಲ್ಲಿ ಒಂದು ಚಿಕ್ಕ ದೀಪ ಕಾಣ್ತಿತ್ತು, ಅಲ್ಲಿ ಹೋಗಿ ಕೂತ್ಕೊಂಡು ಬಾಗಲ ಬಾರ್ತಿರೋರು, ಬಾಗಲ ತೆಗೆದ್ರು, ಒಳಗೆ ಕೂತ್ಕೊಂಡ್ರು. ಡಾಕ್ಟ್ರು ಒಳಗೆ ಕೂತ್ಕೊಂಡಾಗ ಹೆಣ್ಮಗಳು ಚಹಾ ತಂದು ಕೊಟ್ಲು. ಹೆಣ್ಮಗಳು ಏನು ಮಾಡ್ಕೊಳ್ಳಂದ್ರೆ 2 ಕೈ ಮುಕ್ಕೊಂಡು ಕೂತ್ಕೊಂಡಿದ್ದಾಳೆ. ಡಾಕ್ಟರ್ ಮಾಂಡ್ಗೆ ಅವ್ರು ಅಂದ್ರೆ, ಏನು ಮಾಡಕತ್ತೀರಿ ನೀವು? ದೇವ್ರ ಧ್ಯಾನ ಮಾಡ್ತೀವಿ ನಾವು, ನಿಮಗೇನು ಬೇರೆ ಕೆಲಸ ಇಲ್ಲ, ಏನು ಮಾಡಕ ದುಡಿಬೇಕು, ಹೊಟ್ಟೆ ತುಂಬ ಕೈ ಮುಗಿದು ಕೂತ್ರೆ ದೇವ್ರು ಹೊಟ್ಟೆಗೆ ಅನ್ನ ತಂದು ಹಾಕ್ತಾನೇನು? ಹಂಗೆ ಯಾಕೆ ಕೂತ್ಕೊಂಡಿರಿ? ಆ ತಾಯಂದಳು ತೊಟ್ಟುಗಳು ನನ್ನ ಮಗು ಅದ, ಅದಕ್ಕೆ ಹಾರ್ಟಿಗೆ ಹೋಲದ, ಯಾರೂ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಎಲ್ಲ ಡಾಕ್ಟ್ರ್ ಹೇಳಿದ್ರು, ಮುಂಬೈಗೆ ಯಾರೋ ಡಾಕ್ಟರ್ ಅವರಂತ ಮಾಂಡ್ಗೆ ಅಂತ ಹೇಳಿ ಅವ್ರ ಹತ್ರ ಹೋಗಿ ತಿಳ್ಕೊಂಡು ಎಲ್ಲ ಹೇಳಿದ್ರು. ಯಾರೋ ದುಡ್ಡಿಲ್ಲ, ಸುಮ್ಮನೆ ಕೂತ್ಕೊಂಡಿಲ್ಲ. ನಾನು ಆ ದೇವ್ರ ಹತ್ರ ಏನು ಕೇಳಿದೆ ಅಂದ್ರೆ, ಶರಣ ಬಸಪ್ಪ ಏನು ಕೇಳಿದೆ ಅಂದ್ರೆ, ನೀ ದೇವ್ರ ಖರೆ ಇದ್ರ, ನಾನು ನಿನ್ನ ಭಕ್ತರ ಖರೆ ಆಗಿದ್ರ ಮಾಂಡ್ಗೆ ಡಾಕ್ಟರ್ ನಮ್ಮ ಅಂತರಕ್ಕೆ ಬರಬೇಕು. ಆ ಮಾತು ನಂಬಿಕೊಂಡು ಕೂತ್ಕೊಂಡಿದ್ದೆ ನಾನು. ಮಾಂಡ್ಗೆ ಡಾಕ್ಟರ್ ಬರುತ್ತೆ, ನಾನು ಇಲ್ಲೇ ಇರ್ತೀನಿ ಅಂದ್ರೆ. ಆ ಮಾತನ್ನು ಕೇಳಿರ್ತಕ್ಕಂಥ ಮಾಂಡ್ಗೆ ಡಾಕ್ಟರ್ ಗಾಬರಿ ಆಗಿ ನಿಂತ್ಕೊಂಡು, ಆ ಡಾಕ್ಟರ್ ನಾನು ಇದ್ದೀನಿ ಅಂತ ಡಾಕ್ಟ್ರು ಆ ಕ್ವಶನ್ ಕರ್ಕೊಂಡೋಗಿ ಆಪರೇಷನ್ ಮಾಡಿ ಹುಡುಗನ ಬದುಕಿದಂತ. ಅದು ನಿಜವಾಗಿರ್ತಕ್ಕಂಥ ನಡೆದ ಘಟನೆ ಕಥೆಯಲ್ಲಿದು. ಯಾಕಂದ್ರೆ ಜೀವನದೊಳಗೆ ಸಾಧನೆಗಳನ್ನು ಮಾಡಬೇಕು.